ನಮ್ಮೂರು ಶಾಲೆ ಮುಚ್ಚಲು ಬಿಡುವುದಿಲ್ಲ, ಕಳಸೂರು ಗ್ರಾಮಸ್ಥರ ಪ್ರತಿಭಟನೆ. ಎಚ್.ಡಿ. ಕೋಟೆ ತಾಲೂಕಿನ ಕಳಸೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ವಿಲೀನದ ಹೆಸರಲ್ಲಿ ಮುಚ್ಚಲು ಹೊರಟಿರುವ ಸರ್ಕಾರದ ನಡೆ ಖಂಡಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಗ್ರಾಮಸ್ಥರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಒ ಯುವಜನ ಸಂಘಟನೆಯ ಹೋರಾಟಗಾರರು ಹಾಗೂ ಮೈಸೂರು ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಸದಸ್ಯರಾದ ಸುನಿಲ್ ಟಿಆರ್ ಅವರು ಮಾತನಾಡಿ, ಕಳಸೂರು ಗ್ರಾಮದ ಶಾಲೆಯನ್ನು ಮುಚ್ಚಿ 4 ಕಿಲೋಮೀಟರ್ ದೂರ ಇರುವ ಕೆಂಚನಹಳ್ಳಿ ಶಾಲೆಗೆ ವಿಲೀನಗೊಳಿಸಲು ಸರ್ಕಾರ ಆದೇಶ ಮಾಡಿದೆ. ಕಳಸೂರು ಗ್ರಾಮ ಕಾಡಂಚಿನ ಪ್ರದೇಶ, ಸುತ್ತಲೂ ಕಾಡು ಪ್ರಾಣಿಗಳ ಓಡಾಟ ಇರುತ್ತದೆ. ಈಗಿರುವಾಗ ಮಕ್ಕಳು ಕೆಂಚನಹಳ್ಳಿ ಶಾಲೆಗೆ ಹೋಗಿ ಶಿಕ್ಷಣ ಪಡೆದುಕೊಳ್ಳಲು ಹೇಗೆ ಸಾಧ್ಯ? ಪ್ರತಿದಿನ ಭಯದಲ್ಲೇ ಹೋಗಬೇಕಾದ ಪರಿಸ್ಥಿತಿ ಬಂದು ಮಕ್ಕಳು ಶಿಕ್ಷಣದಿಂದ ದೂರ ಉಳಿಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಮೈಸೂರು ಜಿಲ್ಲೆಯಲ್ಲಿ ಎಚ್.ಡಿ. ಕೋಟೆ ತಾಲೂಕು ಶೈಕ್ಷಣಿಕವಾಗಿ ಹಿಂದುಳಿದಿರುವ ಜಿಲ್ಲೆ. ಈಗಿರುವಾಗ ಸರ್ಕಾರ ಮುತುವರ್ಜಿ ವಹಿಸಿ ಗ್ರಾಮಗಳ ಶಾಲೆಗಳನ್ನು ಬಲಪಡಿಸಬೇಕಾಗಿತ್ತು. ಆದರೆ ವಿರುದ್ಧವಾಗಿ ಸರ್ಕಾರ ಶಾಲೆಗಳನ್ನು ಮುಚ್ಚಿ ಬಡವರ ಮಕ್ಕಳ ಶಿಕ್ಷಣಕ್ಕೆ ತಣ್ಣೀರು ಎರಚುತ್ತದೆ ಎಂದು ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ನಾಡಿನ ಬಡ ರೈತ ಕಾರ್ಮಿಕರ ಮಕ್ಕಳು ಶಿಕ್ಷಣಕ್ಕಾಗಿ ಸರ್ಕಾರಿ ಶಾಲೆಗಳ ಮೇಲೆ ಅವಲಂಬಿತರಾಗಿದ್ದಾರೆ. 38 ಲಕ್ಷ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ. ಹಳ್ಳಿಯ ಸರ್ಕಾರಿ ಶಾಲೆಗಳು ಜನರಿಗೆ ಆಸರೆಯಾಗಿವೆ. ಕಿತ್ತು ತಿನ್ನುವ ಬಡತನದಿಂದ ಅದೆಷ್ಟೋ ಮಕ್ಕಳು ಶಾಲೆ ತೊರೆದಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ಹಳ್ಳಿಗಳಲ್ಲಿ ಶಾಲೆ ಇದ್ದು ಕೂಡ 17 ಲಕ್ಷ ಅಧಿಕ ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ. ನಂತರ ಕಳಸೂರು ಗ್ರಾಮದ ಸರ್ಕಾರಿ ಶಾಲೆ ಉಳಿಸಿ ಹೋರಾಟ ಸಮಿತಿ ರಚಿಸಲಾಯಿತು. ಸಮಿತಿಯ ಅಧ್ಯಕ್ಷರಾದ ಬಸವರಾಜುರವರು ಮಾತನಾಡಿ, ನಮ್ಮೂರ ಶಾಲೆ ನಮ್ಮೂರಿಗೆ ಕಳಸವಿದ್ದಂತೆ, ಯಾವುದೇ ಕಾರಣಕ್ಕೂ ಶಾಲೆ ಮುಚ್ಚಲು ಬಿಡುವುದಿಲ್ಲ. ಸರ್ಕಾರ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕಾಗಿತ್ತು. ಆದರೆ ಮುಂದೆ ನಿಂತು ಶಾಲೆಗಳನ್ನು ಮುಚ್ಚುತ್ತಿರುವುದು ದುರಾದೃಷ್ಟಕರ ಎಂದರು. ಮತ್ತೊಬ್ಬ ಗ್ರಾಮಸ್ಥರಾದ ದೊಡ್ಡೇಗೌಡ ಅವರು ಮಾತನಾಡಿ, ನಮ್ಮೂರಿನಲ್ಲಿ 2 ವರ್ಷಗಳಿಂದ ಶಿಕ್ಷಕರೇ ಇಲ್ಲ. ಒಬ್ಬ ಅತಿಥಿ ಉಪನ್ಯಾಸಕರಿಂದ ಶಾಲೆ ನಡೆಯುತ್ತಿದೆ. ಹಲವಾರು ಬಾರಿ ನಾವು ಬಿಆರ್ ಅವರಿಗೆ ಮನವಿ ಮಾಡಿದ್ದೇವೆ. ಸರ್ಕಾರ ಒಂದು ಕಡೆ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ ಎನ್ನುತ್ತಾರೆ, ಮತ್ತೊಂದು ಕಡೆ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವುದಿಲ್ಲ. ಇದು ವಿಪರ್ಯಾಸವೇ ಸರಿ. ಶಿಕ್ಷಕರೇ ಇಲ್ಲದ ಶಾಲೆಗೆ ಮಕ್ಕಳನ್ನು ಪೋಷಕರು ಹೇಗೆ ಕಳಿಸುತ್ತಾರೆ ಎಂದು ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಆ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಸರ್ಕಾರದಿಂದ ಕಾನ್ವೆಂಟ್ಗಳೇ ಇರಲ್ಲ. ಆಮೇಲೆ ಇನ್ನೇನ್ ಮಾಡ್ತಾರೆ, ಸರ್ಕಾರಿ ಸ್ಕೂಲ್ ಕಳಿಸ್ತಾರೆ. ಈ ಕಾಲೇಜ್ಗಳು ಮತ್ತು ಇವೆಲ್ಲ ಜಾಸ್ತಿ ಪ್ರೈವೇಟ್ ಜಾಸ್ತಿ ಇರೋದು ಯಾಕೆ ಅಂದ್ರೆ ಅವರು ತಮ್ಮ ಇವರು ಮಿನಿಸ್ಟ್ರಿಗಳು ಇವ್ರದ್ದೇ ಜಾಸ್ತಿ ಸಂಸ್ಥೆ ಇರೋದು. ಏನ್ ಮಾಡ್ತಾರೆ, ಸರ್ಕಾರ ಹೇಳುತ್ತೆ ಸರ್ಕಾರಿ ಶಾಲೆ ಕಳಿಸಿ ಅಂತ ಹೇಳುತ್ತೆ ಅಷ್ಟೇ. ಅವ್ರು ಏನ್ ಮಾಡ್ತಾರೆ, ಪ್ರೈವೇಟ್ಗೆ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಚಿಗುರು ಅಂತ ಹೇಳಿ ಬಿದ್ರಳ್ಳಿ ಒಂದು ಕಾನ್ವೆಂಟ್ ಓಪನ್ ಆಗಿದೆ. ಇಲ್ಲಿ ಎಲ್ಲಾ ಮಕ್ಕಳು ಗಂಡತ್ತೂರಿಂದ ಹೋಗ್ತಾರೆ. ಈಗ ಏನಪ್ಪ ಸರ್ಕಾರಿ ಶಾಲೆ ಗೆಲ್ ಕಳಿಸ್ತಾರ, ಮಾಸ್ಟರ್ಗಳೇ ಇಲ್ವಲ್ಲ. BY ಏನ್ ಹೇಳ್ತಾರ, ಮಾಸ್ಟರ್ಗಳಿಲ್ರಿ, ನಾವು 2 ವರ್ಷದಿಂದ ಓಡಾಡೋದು, ಮಾಸ್ಟರ್ಗಳಿಲ್ಲ ಅಂತಾರ. ಆದ್ರೆ ದಯಮಾಡಿ ಮಾಸ್ಟರ್ಗಳು ಬಂದ್ರೆ ಹುಡುಗರನ್ನ ಸರ್ಕಾರಿ ಸ್ಕೂಲ್ಗೆ ಕಳಿಸ್ತಾರೆ, ಇನ್ನು ಪ್ರೈವೇಟ್ಗೆ ಹೋಗೋದೇ ಇಲ್ವಲ್ಲ. ಆದ್ರೆ ಎಲ್ಲ ದಯಮಾಡಿ ಸರ್ಕಾರ ಎಚ್ಚೆತ್ತು ನೀವು ಸ್ಟ್ರೈಕ್ ಮಾಡಿ ಇದಕ್ಕೆ ಪ್ರೈವೇಟ್ ಕಾನ್ವೆಂಟ್ಗಳು ಮತ್ತು ಇದನ್ನ ಮುಚ್ಚಿದ್ರೆ ಯಾರು ಏನು ಅವಶ್ಯಕತೆ ಇಲ್ಲ. ಇದಾಗಿ ಗೌರ್ಮೆಂಟ್ ಸ್ಕೂಲ್ ಅವ್ರು ಪರ್ಮಿಷನ್ ಕೊಡ್ತಾ ಇರ್ತಾರ, ಇಲ್ಲಿ ಸರ್ಕಾರಿ ಸ್ಕೂಲ್ ಕಳಿಸ್ತಾರೆ. ಪ್ರತಿಭಟನೆಯಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ಪೂರ್ಣಿಮಾ, ಸ್ವಾತಿ, ಚಂದ್ರಿಕಾ ಹಾಗೂ ಕಳಸೂರು ಗ್ರಾಮದ ಗೋಪಾಲ್, ಗಿರೀಶ್, ಬೈರೇಗೌಡ, ಚನ್ನರಾಜು, ಭೈರಣ್ಣ, ಪುನೀತ್, ಮಂಜು, ರಾಜಣ್ಣ, ದೊಡ್ಡೇಗೌಡ ಹಾಗೂ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.